ಶ್ರೀರಂಗಪಟ್ಟಣ ಟೌನ್ನಲ್ಲಿರುವ ಟಿಎಪಿಸಿಎಂಎಸ್ ಕಲ್ಯಾಣ ಮಂಟಪದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಸೆಸ್ಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಸೆಸ್ಕ್ ಕಾರ್ಯಪಾಲಕ ಇಂಜಿನಿಯರ್ ಮಂಜುನಾಥ್ ಹಾಗೂ ಸಹಾಯಕ ಇಂಜಿನಿಯರ್ ಸಿಬ್ಬಂದಿ ಜೊತೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಸಮರ್ಪಕ ವಿದ್ಯುತ್ ಸರಬರಾಜು ಬಗ್ಗೆ ಚರ್ಚಿಸಿ ಮಾಹಿತಿ ಪಡೆದರು. ಇಂತಹ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮುಂದಿನ ದಿನಗಳಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚು ಉಂಟಾಗುತ್ತದೆ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಕ್ಷೀಣಿಸುತ್ತಿದೆ. ಇಂತಹ ಸಮಸ್ಯೆಯಲ್ಲಿ ನಾವೆಲ್ಲರೂ ನಿಭಾಯಿಸಿಕೊಂಡು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ನಿಗದಿಯಂತೆ ವಿದ್ಯುತ್ ಪೂರೈಸಬೇಕು. ಆದಷ್ಟು ಯಾವುದೇ ತೊಂದರೆ ಆಗದಂತೆ ಬಹಳ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಎಂದು ಸಲಹೆ ನೀಡಿದರು. ಚಾಮುಂಡೇಶ್ವರಿ ವಿದ್ಯುತ್ ಸಂಸ್ಥೆ ಕಂಪನಿಗೆ ಮೊದಲ ಬಾರಿಗೆ ವಿದ್ಯುತ್ ನಿಗಮಗಳಾದ್ಮೇಲೆ ಅಧಿಕಾರೇತರ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಅದಕ್ಕೆ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ. ಇವತ್ತು ಒಂದು ಕಡೆ ಮಳೆ ನಮಗೆ ಆಶೀರ್ವಾದ ಆಗಲಿಲ್ಲ, ಕಟ್ಟೆಗಳಲ್ಲಿ ನೀರಿಲ್ಲ, ಕೇಂದ್ರ ಸರ್ಕಾರದ ನಮಗೆ ಸಪೋರ್ಟಿವ್ ಆಗಿಲ್ಲ, ಫ್ಲಕ್ಚುಯೇಷನ್ಸು, ಟ್ರಬಲ್ಗಳು, ಒಳ್ಳೆ ಗುಣಮಟ್ಟದ ವಿದ್ಯುತ್ತನ್ನು ತಲುಪಿಸಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು. ಅದನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಏನು ಸ್ಟೇಷನ್ಗಳು ಆಗಲೇಬೇಕು, ಆ ಸ್ಟೇಷನ್ಗಳ ಕೊರತೆ, ಜೊತೆಗೆ ರೈತರ ಹೆಚ್ಚು ಅವರ ಡಿಮ್ಯಾಂಡ್ಸ್, ಎಲ್ಲ ಕೋಲಿಂದ ಹಿಡಿದು ಎಲ್ಲ ಜನರೇಷನ್ಗಳು ತುಂಬ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದವು. ಒಂದು ಕಡೆ ವಿಂಡ್ ಮಿಲ್ಲು, ಇನ್ನೊಂದು ಕಡೆ ನೀರಿನಿಂದ ವಾಟರಿಂದ ಏನು ಬರ್ತದೆ ಅದು ಸೋಲಾರ್ ಎನರ್ಜಿ, ಅಟಾಮಿಕ್ ಎನರ್ಜಿ, ಸೆಂಟ್ರಲ್ ಗ್ರಿಡ್ ಇಂದ ಬರ್ತಕ್ಕಂಥ ನಮ್ಮ ಪಾಲು, ಇವೆಲ್ಲ ಸೇರಿದ್ರೆ ನಮಗೆ ನಮ್ಮಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರೈವೇಟ್ನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ತನ್ನು ಪರಿಗಣಿಸಿದ್ರೆ ನಮ್ಮಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಅಂತೇಳಿ ನಮ್ಮಲ್ಲಿ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ಆದರೆ ಇವತ್ತು ಉತ್ಪಾದನೆ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಒಳ್ಳೆ ಮಳೆ ಬೀಳಲಿಲ್ಲ, ನಮ್ಮಲ್ಲಿ ಸಾಕಷ್ಟು ಕೋಲಿಲ್ಲ, ನಮ್ಮ ಸರ್ಪ್ಲಸ್ ಆಗುವಷ್ಟು ಕೋಲಿಲ್ಲ, ಜೊತೆಗೆ ವಿಂಡ್ ಮತ್ತು ಸೋಲಾರ್ ಎನರ್ಜಿಯಲ್ಲಿ ನಮ್ಮ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವೋ ಅಷ್ಟೊಂದು ಕರೆಂಟು ನಮಗೆ ಬರ್ತಾ ಇದೆ.